ಬಹಳ ವರ್ಷಗಳ ಹಿಂದೆ ವೆರೋನಾ ನಗರದಲ್ಲಿ ಎರಡು ದೊಡ್ಡ ಮನೆತನಗಳಿದ್ದವು. ಮಾಂಟಗ್ಯೂಗಳು ಮತ್ತು ಕ್ಯಾಪುಲೆಟ್ಗಳು. ಇವರ ನಡುವೆ ಹಳೆಯ ದ್ವೇಷ ತುಂಬಾ ಗಾಢವಾಗಿತ್ತು. ಒಂದು ದಿನ ಕ್ಯಾಪುಲೆಟ್ ಮನೆತನದಲ್ಲಿ ನಡೆಯುತ್ತಿದ್ದ ಮಹೋತ್ಸವಕ್ಕೆ ರೋಮಿಯೋ ಮಾಂಟಗ್ಯೂನು ಸ್ನೇಹಿತರ ಜೊತೆ ಪ್ರವೇಶಿಸಿದನು. ಅಲ್ಲಿ ದೀಪಾಲಂಕಾರ, ನೃತ್ಯ, ಸಂಗೀತದ ನಡುವೆ ಅವನ ಕಣ್ಣುಗಳು ಒಬ್ಬಳ ಕಣ್ಣುಗಳಿಗೆ ಬಿದ್ದವು. ಅವಳು ಜೂಲಿಯೆಟ್. ಕ್ಯಾಪುಲೆಟ್. ಮೊದಲ ನೋಟದಲ್ಲಿ ಇಬ್ಬರಿಗೂ ಹೃದಯದಲ್ಲಿ ಪ್ರೀತಿಯ ಕಿರಣ ಹೊತ್ತಿತು. ತಾವು ಶತ್ರು ಕುಟುಂಬಗಳಿಗೆ ಸೇರಿದವರಾಗಿದ್ದೇವೆ ಎಂಬುದನ್ನು ತಿಳಿದರೂ ಹೃದಯಗಳ ಮಾತನ್ನು ಕೇಳದೆ ಅವರು ರಾತ್ರಿ ಹೊತ್ತು ಗುಪ್ತವಾಗಿ ಭೇಟಿಯಾಗತೊಡಗಿದರು. ಮಂಟಪದ ಕೆಳಗೆ ನಿಂತು ರೋಮಿಯೋ ತನ್ನ ಪ್ರೀತಿಯ ಪ್ರತಿಜ್ಞೆ ಮಾಡುತ್ತಿದ್ದನು. ಜೂಲಿಯೆಟ್ ತನ್ನ ಹೃದಯವನ್ನು ಅವನಿಗೆ ಅರ್ಪಿಸುತ್ತಿದ್ದಳು. ಅವರ ಪ್ರೀತಿ ಎಷ್ಟು ಶುದ್ಧವಿತ್ತೋ ಅದನ್ನು ಕಂಡ ಪ್ರಿಯರ್ ಲಾರೆನ್ಸ್ ಎಂಬ ಸನ್ಯಾಸಿಯು ಅವರಿಗೆ ಗುಪ್ತವಾಗಿ ವಿವಾಹ ನೆರವೇರಿಸಿದನು. ಈ ಪ್ರೀತಿ ಒಂದು ದಿನ ಮನೆತನಗಳ ದ್ವೇಷವನ್ನು ಮುಗಿಸುತ್ತದೆ ಎಂಬ ವಿಶ್ವಾಸ ಅವನಲ್ಲಿ ಇತ್ತು. ಆದರೆ ವಿಧಿಯ ಆಟವು ಅವರನ್ನು ಬೇರ್ಪಡಿಸಲು ಪ್ರಯತ್ನಿಸಿತು. ಜಗಳದಲ್ಲಿ ರೋಮಿಯೋ ಮತ್ತು ಜೂಲಿಯೆಟ್ನ ತಮ್ಮ ಟೈಬಾಲ್ಟ್ ನಡುವೆ ಘರ್ಷಣೆ ನಡೆಯಿತು. ಆದರೆ ಆ ಕ್ಷಣದಲ್ಲಿ ಜೂಲಿಯೆಟ್ ಬಂದು ಇಬ್ಬರನ್ನು ತಡೆಯುವಲ್ಲಿ ಯಶಸ್ವಿಯಾಗಿದಳು. ನಿಮ್ಮ ದ್ವೇಷದಲ್ಲಿ ನಾವು ಕಳೆದುಕೊಳ್ಳುವುದೇನು ಗೊತ್ತಾ? ನಮ್ಮ ಜೀವನ, ನಮ್ಮ ಪ್ರೀತಿ ಎಂದು ಆಕೆ ಹೇಳಿದಳು. ಅವಳ ಮಾತು ಹೃದಯ ಕದಿಯಿತು. ಅಲ್ಲಿದ್ದ ಹಿರಿಯರು ಮನೆಯವರು ನಿಶ್ಶಬ್ದರಾದರು. ಕೊನೆಗೆ ಸತ್ಯ ಹೊರಬಂತು. ರೋಮಿಯೋ ಮತ್ತು ಜೂಲಿಯೆಟ್ ಪ್ರೀತಿಸುತ್ತಿದ್ದಾರೆ ಮತ್ತು ಈಗಾಗಲೇ ಮದುವೆಯಾಗಿದ್ದಾರೆ. ಆ ಸುದ್ದಿಯೇ ಮಾಂಟಗ್ಯೂ ಮತ್ತು ಕ್ಯಾಪುಲೆಟ್ಗಳ ಕಣ್ಣಿಗೆ ನಿಜವನ್ನು ತೋರಿಸಿತು. ಇಬ್ಬರು ಮನೆತನಗಳು ತಮ್ಮ ದ್ವೇಷವನ್ನು ಬಿಟ್ಟು ಶಾಂತಿಗೆ ಒಪ್ಪಿಕೊಂಡವು. ರೋಮಿಯೋ ಮತ್ತು ಜೂಲಿಯೆಟ್ ತಮ್ಮ ಕುಟುಂಬಗಳ ಆಶೀರ್ವಾದದೊಂದಿಗೆ ಸಾರ್ವಜನಿಕವಾಗಿ ಮದುವೆಯಾದರು. ವೆರೋನಾ ನಗರದಲ್ಲಿ ದ್ವೇಷಕ್ಕಿಂತ ಪ್ರೀತಿ ದೊಡ್ಡದು ಎಂಬ ಸಂದೇಶ ಎಲ್ಲರಿಗೂ ತಲುಪಿತು. ಹೀಗೆ ಅವರ ಪ್ರೀತಿ ಮರಣದಲ್ಲಿ ಕೊನೆಗೊಳ್ಳದೆ ಬದುಕಿನಲ್ಲಿ ಹೂ ಬಿಟ್ಟು ಸುಖಾಂತ್ಯ ಕಂಡಿತು.